ಸ್ವಾಮೀಜಿಗಳ ಪಾದಗಳಿಗೆ ಸ್ಮರಿಸಿ ಸ್ಫಟಿಕಪುರಿ ಮಠದ ಪರಮ ಪೂಜ್ಯ ಶ್ರೀ 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 ನಂಜಾದೂತ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀ ಶ್ರೀ ನಿಶ್ಚಿಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ವೇದಿಕೆಯಲ್ಲಿ ಇರುವಂತ ಹಿರಿಯರಾದ ಕೆ.ಎಚ್. ಮುನಿಯಪ್ಪನವರೇ, ಕೆ.ಜೆ. ಜಾರ್ಜ್ ಅವರೇ, ರೇವಣ್ಣವರೇ, ಸೋಮಶೇಖರ್ ಅವರೇ, ಕೆಂಚಪ್ಪಗೌಡ್ರೆ, ಇನ್ನ ಎಲ್ಲ ಮುಖಂಡಗಳೇ, ಇಲ್ಲಿ ಬಹಳ ಸಾನೆಯಿಂದ ಕೂತಿರುವಂತ ಎಲ್ಲ ನಮ್ಮ ಈ ಒಂದು ಕೆಂಪೇಗೌಡ ಪ್ರಾಧಿಕಾರ ವತಿಯಿಂದ ಈ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡೋಕ್ಕೆ ಭಾಗವಹಿಸಿದಂತ ಎಲ್ಲ ಬಂಧು ಭಗಿನಿಯರೇ, ಇದೊಂದು ಐತಿಹಾಸಿಕವಾದಂತ ಸಮಾರಂಭ. ನಾನು ಹಿಂದೆ ರೇವಣ್ಣವ್ರು ಇಲ್ಲೇ ಕೂತಿದ್ದಾರೆ. ನಾನು ರೇವಣ್ಣವರಿಬ್ರು, ಬಾಲಕೃಷ್ಣರವರು ಇದ್ದಾರೆ, ಸುರೇಶ್ ಬಂದಿದ್ದಾರೆ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಮಂತ್ರಿ ತಂಗಡಿಯವರು ಕೂಡ ಇದ್ದಾರೆ. ನಾನು ಮತ್ತು ರೇವಣ್ಣವರು ನಾವೆಲ್ಲ ಮಾತಾಡ್ಕೊಂಡು ಸುರೇಶ್ ಅವರು ಕೆಂಪೇಗೌಡ ಜಯಂತಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗ್ಬೇಕೇ ಹೊರತು ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ, ಹಿಂದಿನ ಸಚಿವರಾಗಿದ್ದಾಗ ನಾನು ಮುಖ್ಯಮಂತ್ರಿಗಳೆಲ್ಲ ಮಾತಾಡಿ ನಿರ್ಮಲಾನಂದ ಸ್ವಾಮಿಗಳ ಹತ್ರ ಚರ್ಚೆ ಮಾಡಿ ದಿನಾಂಕದಲ್ಲಿ ಗೊಂದಲಿತ್ತು. ಅದು ಸ್ವಾಮಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಜೂನ್ 27ನೇ ತಾರೀಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನ ಸರ್ಕಾರದಲ್ಲಿ ನಾನು ಪ್ರಕಟಣೆ ಮಾಡಿ ಅಲ್ಲಿಂದ ಆಚರಣೆಯನ್ನ ನಾವು ಪ್ರಾರಂಭ ಮಾಡಿದೆವು. ಅದಾದ್ಮೇಲೆ ಇಡೀ ರಾಜ್ಯಕ್ಕೆ ಈ ಆಚರಣೆ ಬರೀ ಬೆಂಗಳೂರು ನಗರಕ್ಕೆ ಸೀಮಿತ ಇಲ್ಲ, ಇಡೀ ರಾಜ್ಯಕ್ಕೆ ಈ ಆಚರಣೆಯನ್ನ ನಾವು ವಿಸ್ತರಿಸಿದ್ದೇವೆ. ಬೆಂಗಳೂರು ನಗರ ಕಾರ್ಪೊರೇಷನ್ ವತಿಯಿಂದ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಹಣ ಕೂಡ ಕೊಡುವಂತ ವ್ಯವಸ್ಥೆಯನ್ನ ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಆಚರಣೆಯನ್ನು ಕೂಡ ವಿವಿಧ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಹುಟ್ಟುವಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ, ಸತ್ತಾಗ ಭೂಮಿ ಕೆಳಗಡೆ ಇರ್ತೀವಿ. ಆದ್ರೆ ಅವರ ಸಾಧನೆ, ನಾವು ಮಾಡಿದಂತ ಸಾಧನೆ ಯಾರೇ ಆಗಲಿ ಮೇಲ್ಗಡೆ ಇರ್ತದೆ. ಒಂದು ಮಗು ಒಂದು ಮಗು ಹುಟ್ಟಂತ ಸಂದರ್ಭದಲ್ಲಿ ಸಮಾಜ ಬಹಳ ಸಂತೋಷದಿಂದ ನಗನಗ್ತಾ ಇರ್ತದೆ, ಆದ್ರೆ ಮಗು ಅಳ್ತಾ ಇರ್ತದೆ. ಆದ್ರೆ ಸಾಧನೆ ಮಾಡಿದಂತ ಒಬ್ಬ ಮನುಷ್ಯ ಬಹಳ ಸಂತೋಷದಿಂದ ತನ್ನ ಕೊನೆಯ ಉಸಿರನ್ನ ಹೇಳಿದ್ದಾರೆ, ಆದ್ರೆ ಸಮಾಜ ಅಳ್ತದೆ. ಹಂಗೆ ಇವತ್ತು ನಾವೆಲ್ಲ ಸೇರಿ ಕೆಂಪೇಗೌಡರ ಕೊಟ್ಟಂತ ಸಾಧನೆಯನ್ನ ಗಮನದಲ್ಲಿ ಇಟ್ಕೊಂಡು ನಾವು ಆಚರಣೆಯನ್ನ ಮಾಡಲಿಕ್ಕೆ ಇವತ್ತು ಅವರ ಮಾರ್ಗದರ್ಶನ, ಅವರ ಸ್ವರೂಪ, ಅವರ ವಿಶ್ವಮಾನತ್ವ, ಹುಟ್ಟುವಾಗ ಒಕ್ಕಲಿಗರಾಗಿ ಹುಟ್ಟಿದ್ರು ಕೂಡ ಅವರ ಬದುಕಿನಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕುವೆಂಪುರವರ ಸಂದೇಶದಂತೆ ವಿಶ್ವ ಮಾನವನಾಗಿ ಬದುಕಿದ್ರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ. ಇವತ್ತು ವಿಶ್ವದ ಎಲ್ಲೆಲ್ಲಿ ಕೂಡ ಬೆಂಗಳೂರು ಬಗ್ಗೆ ಬಹಳ ಕೀರ್ತಿ. ಇವತ್ತು ನಾವೆಲ್ಲ ಈ ನಗರದ ಅಭಿವೃದ್ಧಿಯ ಸ್ಫೂರ್ತಿಯನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ನಾವು ವಿಶೇಷವಾಗಿ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಇವತ್ತು ನಾವೆಲ್ಲ ಅಭಿನಂದನೆಗೆ 3 ಜನನ ಆಯ್ಕೆ ಮಾಡಿದ್ರು. ಆಗ ನಾನು ಒಂದೇ ಸಲಹೆ ಕೊಟ್ಟಿದ್ದು ಏನಪ್ಪಾ ಅಂದ್ರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಘ ಸಂಸ್ಥೆಗೆ ಅಂತೇಳಿ. ಸೊ ಅದನ್ನ ಅವ್ರು ಒಪ್ಪಿದ್ರು. ಅದಾದ್ಮೇಲೆ ಇನ್ನು 2 ಕೂಡ ಅವ್ರು ಆಯ್ಕೆ ಮಾಡಿ ಆ ಸಮಿತಿಯವರು ಇದನ್ನ ಮಾಡಿ. ಯಾಕೆಂದ್ರೆ ನಮ್ಮ ನಿಲ್ದಾಣ ಕೆಂಪೇಗೌಡ ಹೆಸರಿನಲ್ಲಿರುವಂತ ವಿಮಾನ ನಿಲ್ದಾಣ
ವಿಶ್ವದ ಯಾವ ನಿಲ್ದಾಣಕ್ಕೂ ಕೂಡ ವಿಮಾನ ನಿಲ್ದಾಣಕ್ಕೂ ಕೂಡ ಕಡಿಮೆ ಇಲ್ಲ. ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಹೆಸರಿನಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿ ಉಳಿಸ್ಕೊಂಡಿದ್ದೀವಲ್ಲ. ಯಾರು ಹೋಗ್ಲಿ ಯಾರು ಬರ್ಲಿ ಈ ಕೆಂಪೇಗೌಡರ ಹೆಸರನ್ನ ನೆನೆಸ್ಕೊಂಡು ಸ್ಮರಿಸ್ಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಆಯ್ಕೆಯನ್ನ ಮಾಡಿದೆ. ಇವತ್ತು ಬೆಳಗ್ಗೆ ನಾನು, ಕೃಷ್ಣ ಬೈರೇಗೌಡರು ಮತ್ತು ಮುನಿಯಪ್ಪನವರು, ನಿರ್ಮಲಾನಂದ ಶ್ರೀಗಳು ಬೆಳಗ್ಗೆ ಹೋಗಿ ಅಲ್ಲಿ ಭವ್ಯವಾದಿ ಕಟ್ಟಿರಂತ ಏನು ಒಂದು 60 ಅಡಿಗೂ ಹೆಚ್ಚು ಕಟ್ಟಿರುವಂತ ಏನು ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಅದಾದ ಮೇಲೆ ನಾನು BBMP ಮುಂದೆ ಇರುವಂತ ಹೋಗಿ, ಅದಾದ ಮೇಲೆ ವಿಧಾನಸೌಧ ಮುಂದೆ ಇರುತ್ತೆ ಹೋಗಿ ಬಂದು ನಿಮ್ಮ ಜೊತೆಯಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪಕ್ಕದಲ್ಲೇ ನಾವು 5 ಎಕರೆ ಜಮೀನನ್ನ ಒಂದೇ ವಾರದಲ್ಲಿ ಕ್ಯಾಬಿನೆಟ್ ತಂದು ನಮ್ಮ ಸಹಕಾರ ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಂತ ಜಾಗ ಅದು ನಮ್ಮ ಮಾದೇವಪ್ಪನವ್ರಿಗೆ ಮತ್ತು ನಮ್ಮ ಮಣಿವಣ್ಣ ಇಲ್ಲೇ ಇದ್ದಾರೆ BDA ಕಮಿಷನರು, ಅವ್ರಿಗಿಬ್ರು ಕೂಡ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಹನುಮಂತರಾಯಪ್ಪನವರು ಅದನ್ನ ಸೂಚಿಸಿದ್ರು. ನಾನು ಅವರೆಲ್ಲ ಪಕ್ಕದಲ್ಲಿತ್ತು, ಅವರು ಇಲ್ಲ ಅಂತೇಳಿ ಇಲ್ಲಿ ಬಂದು ಅವರು ಸೂಚಿಸಿದ್ರು, ಇದನ್ನ ಮಾಡಿದ್ರೆ ಸರೋಗ್ತದೆ ಅಂತೇಳಿ. ಇದನ್ನ ನಾನು ಬಂದು ವೀಕ್ಷಣೆ ಮಾಡಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಕ್ಯಾಬಿನೆಟ್ ಅಲ್ಲಿ ಕೂಡ ಒಪ್ಪಿಸಿ ಬಹಳ ಭವ್ಯವಾದ್ದು. ಮುಂದಿನ ದಿನದಲ್ಲಿ ಈ ರೋಡ್ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಜಾಗವನ್ನ ನಾವು ಆಯ್ಕೆಯನ್ನ ನಾವು ಮಾಡಿದ್ದೇವೆ. ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ. ಒಂದು 50 ಕೋಟಿ ರೂಪಾಯಿ ಅಷ್ಟು ಕೂಡ ಖರ್ಚಿಗಾಲೇ ಆಗಿದೆ. ಇದಲ್ಲದೆ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರುವಂತ ಇಲ್ಲಿ ಯಾವ ರೀತಿ ಭವ್ಯವಾದಂತ ಕಟ್ಟಡವನ್ನ ನೋಡ್ತಾ ಇದ್ದೀರಿ, ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ 100 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 3-4 ಜನ ನಮ್ಮ ಆರ್ಕಿಟೆಕ್ಟ್ಗಳಿಗೆ ಇದನ್ನ ತಿಳಿಸಿದ್ದೇವೆ. ಅವರು 3 ಜನ ಪ್ರತ್ಯೇಕವಾಗಿ ಕೊಟ್ಟದ್ನ ಇನ್ನು ಅನೇಕ ಕಡೆ ಎಲ್ಲ ಹೋಗಿ ನೋಡಂತ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿ ಅವರು ಇದನ್ನ ನಮ್ಗೆ ಅನೇಕ ಸಲಹೆಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು ಅಂತೇಳಿ, ಆಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಮತ್ತು ಕೆಲವು ಸಚಿವರು ಇದಕ್ಕೆ ಸಂಬಂಧಪಟ್ಟವರು ನಾವೆಲ್ಲ ಸೇರಿ ಈ ತೀರ್ಮಾನವನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನ ನಾವು ಮಾಡ್ತೇವೆ. ಮಧ್ಯದಲ್ಲಿ ಶ್ರೀಗಳಿಗೂ ಕೂಡ ಏನು ಯಾವ ರೀತಿ ಕಟ್ಟಡ ಬರ್ತದೆ ಅಂತೇಳಿ ಅವರ ಗಮನಕ್ಕೂ ಕೂಡ ತರ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 500 ವರ್ಷಗಳಿಂದನೇ ಒಂದು ಉತ್ತಮವಾದಂತ ಆಡಳಿತ, ಮಾಡೆಲ್ ಡೆವಲಪ್ಮೆಂಟ್ ಅಡಿಪಾಯವನ್ನು ಹಾಕಿದ್ದಂತೂ ಕೆಂಪೇಗೌಡರನ್ನ ಮುಖ್ಯಮಂತ್ರಿಗಳು ಮತ್ತು ಈಗಾಗಲೇ ನಮ್ಮ ಕಂದಾಯ ಸಚಿವರು ನಿಮ್ಮ ಹತ್ರೆಲ್ಲ ಹಂಚ್ಕೊಂಡಿದ್ದಾರೆ. ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಧರ್ಮಗಳಿಗೆ ಅವತ್ತಿನ ಕಾಲದಲ್ಲೇ ಇವತ್ತು ಒಂದು ಸಂದೇಶವನ್ನ ಕೊಟ್ಟದನ್ನ ನಾನು ಸ್ಮರಿಸ್ಕೊಂಡು ನಾವೆಲ್ಲ ಕೂಡ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ನಾನು ನಮ್ಮ ಕುಲದ ಎಲ್ಲ ಬಂಧುಗಳಿಗೆ ಹೇಳ್ತೇವೆ, ಹುಟ್ಟುವಾಗ ಒಂದು ಜಾತಿಲಿ ನಾವು ಹುಟ್ಟೇವೆ, ಧರ್ಮದಲ್ಲಿ ಹುಟ್ಟೇವೆ. ನಮ್ಗೆ ನಾವು ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದನ್ನ ಮಾತನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ಹಂಗೆ ಇವತ್ತು ಕೆಂಪೇಗೌಡರು ಎಲ್ಲ ಸಮಾಜಕ್ಕೆ ಸೇರಿದವರು ಅನ್ನೋದನ್ನ ಪ್ರತಿಯೊಬ್ರು ಕೂಡ ನಾವೆಲ್ಲ ಮನದಲ್ಲಿ ಇಟ್ಕೊಳ್ಬೇಕು. ಬೆಂಗಳೂರಲ್ಲಿರುವಂತ ಎಲ್ಲ ಜನರ ಆಸ್ತಿ, ಕರ್ನಾಟಕ ರಾಜ್ಯದ ಆಸ್ತಿ ಶ್ರೀ ಕೆಂಪೇಗೌಡರು ಅನ್ನೋದನ್ನ ನಾವೆಲ್ಲ ಕೂಡ ಅದರ ಮೇಲೆ ನಮ್ಮ ವಾದವನ್ನ ನಾವು ಯಾವತ್ತೂ ಕೂಡ ಮಂಡಿಸ್ಕೊಂಡು ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಮನವಿಯನ್ನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿರಂತರವಾದಂತ ಹೋರಾಟವನ್ನು ಮಾಡಿ ನಮ್ಮ ಈಗಾಗಲೇ ಹೇಳಿದಂತೆ ಹಂಪೆಯಿಂದ ಪ್ರೇರಿತರಾಗಿ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಕೆಲಸ ಮಾಡಿದಂತ ಮಾನ್ಯ ಶ್ರೀ ಕೆಂಪೇಗೌಡರು ಇವತ್ತು ಬೆಂಗಳೂರು ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು. ನಾನು ಕೂಡ ಬಹಳ ದೊಡ್ಡ ಜವಾಬ್ದಾರಿ ತಗೊಂಡು ಈ ಬೆಂಗಳೂರು ನಗರಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿದ್ದೇನೆ. ಬಹಳ ಕಷ್ಟ ಇದೆ. ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇವತ್ತು ಅನೇಕ ವಿಚಾರಗಳನ್ನ ನಾವು ಯೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ.
1,40,00,000 ಜನಸಂಖ್ಯೆ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಹಿಂದೆ ನಾನು ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾಗ ಬರೀ 70 ಲಕ್ಷ ಇತ್ತು. ಈಗ 1,40,00,000, 1,05,00,000 ವಾಹನಗಳು ಓಡಾಡ್ತಾ ಇದೆ. ಯಾವ ರೀತಿ ಬೆಂಗಳೂರನ್ನ ಸುಧಾರಣೆ ಮಾಡಬೇಕು, ಈ ಟ್ರಾಫಿಕ್ ಇದೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಒಂದು ಹೊಸ ರೂಪವನ್ನ ಕೊಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಸುಮಾರು 40 ಕಿಲೋಮೀಟರ್ ಅಷ್ಟು ಟನಲ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ಸಿದ್ಧತೆ ಮಾಡಿ ಈಗಾಗಲೇ ಟೆಂಡರ್ ಕೂಡ ಕರೆಯಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನ ಸುಮಾರು 17,000 ಕೋಟಿ ರೂಪಾಯಿ ಒಂದು ಸ್ಟ್ರೆಚ್ ಏರ್ಪೋರ್ಟ್ ಇಂದ ನಮ್ಮ ಹೆಬ್ಬಾಳಿಯಿಂದ ಹಿಡಿದು ಸಿಲ್ಕ್ ಜಂಕ್ಷನ್ ವರೆಗೂ ಕೂಡ ಮಾಡಬೇಕು ಅಂತ ಹೊರಟಿದ್ದೇವೆ. 118 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಹಿಂಗೆ ಅನೇಕ ರೀತಿಯಲ್ಲಿ ಸುಮಾರು ಈ ನಮ್ಮ ಸರ್ಕಾರ ಬಂದ ಮೇಲೆ 1,00,000 ಕೋಟಿಗೆ ಯೋಜನೆಗಳನ್ನ ಸಿದ್ಧತೆಯನ್ನ ಮಾಡಿದ್ದೇವೆ ನೆಕ್ಸ್ಟ್ 3-4 ವರ್ಷದಲ್ಲಿ ಈ ಬೆಂಗಳೂರಿಗೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಎಲ್ಲರೂ ಕೂಡ ನಾಗರಿಕರಿಗೆ ಮನೆ ಬಾಗಿಲಲ್ಲೇ ಕೂತ್ಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಅನ್ನ ನಂಬಿಕೆ ನಕ್ಷೆ ಅಂತೇಳಿ ಒಂದು ಹೊಸ ಯೋಜನೆಯನ್ನ, ಯಾರು ಆಫೀಸರ್ಸ್ ಹತ್ರ ಹೋಗ್ಬಾರ್ದು, ಯಾರು ಲಂಚ ಕೊಡಬಾರ್ದು, ಅವರೇ ಚಾರ್ಟೆಡ್ ಅಕೌಂಟೆಂಟ್ ಇಟ್ಕೊಂಡು ಯಾವ್ದಾದ್ರು ಒಬ್ಬ ರೆಕಗ್ನೈಸ್ಡ್ ಇಂಜಿನಿಯರ್ ಇಟ್ಕೊಂಡು ಅವನಂತಾನೆ ಇಂಜಿನಿಯರಿಂಗ್ ಇದನ್ನ ಪ್ಲಾನ್ ಅನ್ನ ಪಡ್ಕೊಳ್ಳುವಂತ ಒಂದು ಯೋಜನೆ 50-80 ವರೆಗೂ ಕೂಡ ಆ ಒಂದು ಹೊಸ ಯೋಜನೆ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಎಲ್ಲ ದಾಖಲೆಗಳನ್ನ ಡಿಜಿಟಲೈಸ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿ ಖಾತೆಗಳನ್ನ ಉಚಿತವಾಗಿ ನಿಮ್ಮ ಫೋಟೋ ಮತ್ತು ನಿಮ್ಮ ಆಸ್ತಿಯ ಫೋಟೋಗಳನ್ನ ಹಾಕಿ ನಿಮ್ಮ ಮನೆಗೆ 25 ಲಕ್ಷ ಆಸ್ತಿ ಇದೆ, ಎಲ್ಲರಿಗೂ ಕೂಡ ಆಸ್ತಿಯನ್ನ ಮನೆ ಬಾಗಿಲಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿ ಕಾರ್ಯರೂಪಕ್ಕೆ ಹೊರಟಿದ್ದೇವೆ. 29ನೇ ತಾರೀಕು ನಮ್ಮ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಅದು ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ. ಇದು ಯಾವ ರೀತಿ ಇದನ್ನ ಇರ್ತದೆ ಅಂತ ಹಿಂದೆ ಕೂಡ ನಾನು UD ಮಿನಿಸ್ಟ್ರಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಕೂಡ ಅವತ್ತಿನ ಕಾಲದಲ್ಲಿ ನಾನು ಮಾಡಿದ್ದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ 29ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ. ಹಿಂಗೆ ಬೆಂಗಳೂರು ನಗರಕ್ಕೆ ಕಸದ ಒಂದು ದೊಡ್ಡ ಮಾಫಿಯಾ ಇದೆ. ಆ ಮಾಫಿಯಾ ಯಾವ ರೀತಿ ತೆಗಿಬೇಕು ಮುರಿಬೇಕು ಅದನ್ನ ನಾನು ಇಲ್ಲಿ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಆದ್ರೆ ಬೆಂಗಳೂರಿನ ಕಸ ಹೋಗ್ಬೇಕು, ಜಾಗಗಳಿಗೆ ಬೇಕಾದಷ್ಟು ಸಮಸ್ಯೆ ಇದೆ. ಆದ್ರೂ ಕೂಡ ಇದನ್ನ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಜಾರ್ಜ್ ಸಾಹೇಬರು ಇಲ್ಲೇ ಇದ್ದಾರೆ. ಬಹುಶಃ ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಗೆ ಬೆಂಗಳೂರು ನಗರದಲ್ಲಿ ಹಿಂದೆ ನಾ ಪ್ರಾರಂಭ ಮಾಡಿದ್ದೆ. 1 ನಿಮಿಷದಲ್ಲಿ ಕರೆಂಟ್ ಹೋಯ್ತು ಅಂದ್ರೆ 1 ನಿಮಿಷದಲ್ಲಿ ನಮ್ಮ ಗ್ಯಾಸ್ ರೀತಿಯಲ್ಲಿ ಗ್ಯಾಸ್ ಅಲ್ಲಿ ಹಾಕ್ಲಿಕ್ಕೆ 340 ಮೆಗಾವ್ಯಾಟ್ 2,500 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ ಯಲಹಂಕದಲ್ಲಿ ನಾವು ಪ್ರಾರಂಭವನ್ನ ಮಾಡ್ದೋ. ಇವತ್ತು ಕೂಡ ಹಿಂಗೆ ಬೆಂಗಳೂರು ನಗರದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದೆ 6ನೇ ಯೋಜನೆಯ ಕಾವೇರಿಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಈ 5ನೇ ಯೋಜನೆಯನ್ನು ಕೂಡ ಸಂಪೂರ್ಣ ಮಾಡಿ 110 ಹಳ್ಳಿಗಳಿಗೆ ನೀರನ್ನ ಒದಗಿಸ್ಕೊಡುವಂತ ಯೋಜನೆ ಕೂಡ ಈಗಾಗಲೇ ಪೂರ್ಣ ಮಾಡಿದ್ದೇವೆ. ಬಹುಶಃ ಎಲ್ಲರೂ ಕೂಡ ಸೋಮಶೇಖರ್ ಅವರು, ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣರವರು, ಇಲ್ಲೆಲ್ಲ ಏನ್ ನಮ್ಮ ಶಾಸಕರಿದ್ದಾರೆ, ಕೃಷ್ಣ ಬೈರೇಗೌಡರೆಲ್ಲ ಕೂಡ ಹೊರಗಡೆ ವಲಯದ ಎಲ್ಲ ಶಾಸಕರಿದ್ದಾರೆ. ಇವತ್ತು ಅವರೆಲ್ಲರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀರನ್ನ ಒದಗಿಸ್ಕೊಡ್ಲಿಕ್ಕೆ ಎಲ್ಲ ತರದ ಕಾರ್ಯಕ್ರಮಗಳನ್ನ ಆನೇಕಲ್ ಆದಿಯಾಗಿ ನೀರನ್ನ ಒದಗಿಸ್ಕೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ. ಹಿಂಗೆ ಬೆಂಗಳೂರು ನಗರದಲ್ಲಿ ಒಂದಲ್ಲ ಎರಡಲ್ಲ ಒಂದು ಹೊಸ ರೂಪಕ್ಕೆ ನಾವು ಎಷ್ಟು ದಿನ ಇರ್ತೀವೋ ಏನಿರ್ತೀವೋ ಅನ್ನೋದು ಮುಖ್ಯ ಅಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಹೊಲ ಉಳಿದೆ ಯಾವ ಭೂಮಿನೂ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬೇಕಾದಷ್ಟು ಶ್ರಮವನ್ನ ಪಟ್ಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೇನೆ, ದೇವರು ನಮ್ಗೆ ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದ್ರೆ ಸಿಕ್ಕಿರೋಂತ ಅವಕಾಶದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಸೇವೆಗೆ ನಾನು ಮಾಡಬೇಕು. ಈ ರಾಜ್ಯದ ಜನತೆಯ ಸೇವೆಯನ್ನ ತಮ್ಮೆಲ್ಲರ ಸಹಕಾರದಿಂದ ಈ ಬೆಂಗಳೂರು, ಯಾಕೆಂದ್ರೆ ಈ ಬೆಂಗಳೂರು ಬರೀ ಬೆಂಗಳೂರಲ್ಲಿ ಇರೋದು ಮಾತ್ರ ಬೆಂಗಳೂರಲ್ಲ, ಇಡೀ ರಾಜ್ಯದ ಹೃದಯ ಭಾಗ ಬೆಂಗಳೂರು. ನಾವ್ ಹಿಂದೆ ನಾವೊಂದು ಭಾಷಣದಲ್ಲಿ ಹೇಳಿದ್ದೆ 3 K ನೆನೆಸ್ಕೊಳ್ಬೇಕು ಅಂತ. ಒಂದು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು,
ಒಂದು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಇನ್ನೊಂದು SM ಕೃಷ್ಣರವರು ವಿಕಾಸವನ್ನ ಕಟ್ಟಿದ್ರು ಅನ್ನೋ ಮಾತನ್ನು ಕೂಡ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ. ಹಂಗೆ ಇವತ್ತು ಈ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಟ್ಟಂತ ಈ ಒಂದು ಸಮುದಾಯ ವಿಶ್ವದ ಬಗ್ಗೆ ಚಿಂತನೆ ಮಾಡಿಕೊಂಡು ಇವತ್ತು ಎಲ್ಲ ರೀತಿ ಅಭಿವೃದ್ಧಿಯನ್ನ ಮಾಡಿಕೊಂಡು ಇವತ್ತು ಮಾಡ್ತಾ ಇದೆ. ನಾನು ಇನ್ನ ಬೇಕಾದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬದ್ಧ ನಿಂತೇನೆ. ಬೇರೆ ಬೇರೆ ಸಂದರ್ಭಗಳು ಅವಕಾಶಗಳಿರ್ತದೆ. ಮುಂದಕ್ಕೆ ಒಳ್ಳೆ ವಿನ್ಯಾಸವಾದಂತ ಒಂದು ಕಟ್ಟಡವನ್ನ ನಾವು ಪ್ರಾರಂಭವನ್ನ ನಾವು ಮಾಡ್ತೇವೆ. ಮತ್ತು ಮುಂದಿನ ದಿನದಲ್ಲಿ ಈಗಾಗಲೇ ಸುರೇಶ್ ಅವರು 1-2-3 ಜಾಗ ಕೂಡ ಸೂಚನೆಯನ್ನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಸುಮಾರು 60,000 ಒಳಗೊಂಡಂತ ಒಂದು ಹೊಸ ಸ್ಟೇಡಿಯಂ ಅನ್ನ ಬೆಂಗಳೂರನ್ನ ಕಟ್ಟಲಿಕ್ಕೆ ಈಗಾಗಲೇ ಯೋಜನೆಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಸುಮಾರು ಅದಕ್ಕೊಂದು 40-50 ಎಕರೆಯನ್ನ ಗುರ್ಸಿದ್ದೇವೆ. ಇದಕ್ಕಾಗಲೇ ಯೋಜನೆಗಳನ್ನ ನಾನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೆಂಪೇಗೌಡರ ದಿನಾಚರಣೆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆಮೇಲೆ ನಾವೆಲ್ಲ ಬಹಳ ತಾಳ್ಮೆಯಿಂದ, ಇನ್ನ ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಶ್ರೀಗಳು ಮಾತಾಡ್ತಾರೆ, ಅವರ ಮಾತುಗಳನ್ನ ಬಹಳ ಸಂತೋಷದಿಂದ ನಾವು ಕೇಳೋಣ. ಎಲ್ಲ ಸಂಯಮದಿಂದ ತಾವು ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ವಿಶೇಷವಾಗಿ ನಾನು ನಮ್ಮ ಮೈಸೂರು ಸುತ್ತೂರಿನ ಶ್ರೀಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಾನು ಆಹ್ವಾನಿಸಿದೆ. ಯಾಕೆಂದ್ರೆ ಅವರು ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಬಹಳ ಬದ್ಧತೆಯಿಂದ ಈ ರಾಜ್ಯಕ್ಕೆ, ಈ ನಾಡಿಗೆ ಒಂದು ದೊಡ್ಡ ಶಕ್ತಿ ತುಂಬಿಕೊಂಡು ಇವತ್ತು ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ಬಂದು ಈ ಒಂದು ಪವಿತ್ರವಾದಂತಹ ಕೆಂಪೇಗೌಡರ ಭವನಕ್ಕೆ ಸಾಕ್ಷಿಗುಡ್ಡೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನು ಕೂಡ ನಾನು ಇಲ್ಲಿ ಆಹ್ವಾನಿಸಿದ್ದೇನೆ. ಮುಂದಿನ ಎಲ್ಲ ವರ್ಷಗಳಲ್ಲೂ ಕೂಡ ತಾವು ಕೂಡ ಇದಕ್ಕೆ ಪಾತ್ರರಾಗಬೇಕು. ಈ ಕೆಂಪೇಗೌಡ ಜಯಂತಿ ಹಬ್ಬದ ಸಂದರ್ಭದಲ್ಲಿ ತಾವೆಲ್ಲ ಬರಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಮತ್ತೆ ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು, ಮಿಕ್ಕಿದ ನಮ್ಮ 3 ಸ್ವಾಮಿಗಳು ಕೂಡ ತಮ್ಮನ್ನು ಉದ್ದೇಶಿಸಿ ಶ್ರೀಗಳಾದ ಮೇಲೆ ಅವರು ಎಲ್ಲರೂ ಕೂಡ ಮಾತಾಡ್ತಾರೆ. ಎಲ್ಲರೂ ಸಂವೇದನೆಯಿಂದ ಕೇಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.